ನಮಸ್ಕಾರ. ನಾನು ಡಾಕ್ಟರ್ ಶಿಲ್ಪಾ, ಫಿಸಿಯೋಥೆರಪಿಸ್ಟ್, ಹಿತ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ನಾಗಸಂದ್ರ, ಬೆಂಗಳೂರು. ಸ್ಟ್ರೋಕ್ ಎಂದರೆ ಮೆದುಳಿನ ಒಂದು ಭಾಗದಲ್ಲಿ ಬ್ಲಡ್ ಕ್ಲಾಟ್ ಅಥವಾ ಬ್ಲೀಡಿಂಗ್ನಿಂದಾಗಿ ರಕ್ತ ಸಂಚಾರ ಸರಿಯಾಗಿ ತಲುಪದೇ ಇರುವುದು. ಇದರಿಂದ ಶರೀರದ ಒಂದು ಭಾಗ ದುರ್ಬಲವಾಗಬಹುದು ಮತ್ತು ಬಾಡಿ ಬ್ಯಾಲೆನ್ಸ್ ಅನ್ನು ಕಳೆದುಕೊಳ್ಳಬಹುದು. ಇದನ್ನು ನಾವು ಸರಿಯಾದ ಫಿಸಿಯೋಥೆರಪಿಯಿಂದ ಕಳೆದು ಹೋದ ಚಲನೆ, ಬಾಡಿ ಬ್ಯಾಲೆನ್ಸ್ ಅನ್ನು ಸರಿಪಡಿಸಿಕೊಂಡು ಕ್ವಾಲಿಟಿ ಆಫ್ ಲೈಫ್ ಅನ್ನು ಇಂಪ್ರೂವ್ ಮಾಡಿಕೊಳ್ಳಬಹುದು. ಸ್ಟ್ರೋಕ್ನ ಮೊದಲ ಹಂತದಲ್ಲಿ ಕೈಕಾಲುಗಳು ದುರ್ಬಲವಾಗಿರುತ್ತವೆ. ಈ ಹಂತದಲ್ಲಿ ಪ್ಯಾಸಿವ್ ಮೂವ್ಮೆಂಟ್ಸ್ ಮತ್ತು ಎಲೆಕ್ಟ್ರೋಥೆರಪಿ ಇಂದ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗಿ ಕಠಿಣತೆ ಕಡಿಮೆ ಮಾಡಿ ಚಲನೆ ಸುಧಾರಿಸುತ್ತದೆ. ಮುಂದಿನ ಹಂತದಲ್ಲಿ ರೋಗಿಗೆ ಸ್ವಯಂ ವ್ಯಾಯಾಮ ಕಲಿಸಿಕೊಡಲಾಗುತ್ತದೆ. ಕೈಕಾಲು ಚಲನೆ, ಕುಳಿತು ನಿಲ್ಲುವ ಅಭ್ಯಾಸ ಮತ್ತು ಸಮತೋಲನ ತರಬೇತಿಯನ್ನು ನೀಡಲಾಗುತ್ತದೆ. ಇದರಿಂದ ದಿನನಿತ್ಯದ ಚಟುವಟಿಕೆಗಳಿಗೆ ಶಕ್ತಿ ಮತ್ತು ಆತ್ಮವಿಶ್ವಾಸ ಕೊಡುತ್ತದೆ. ನಂತರದ ಹಂತದಲ್ಲಿ ಗೇಟ್ ಟ್ರೈನಿಂಗ್ ಅಂದರೆ ನಡೆಯುವ ತರಬೇತಿ ಕೊಡಲಾಗುವುದು. ಈ ರೀತಿ ಫಿಸಿಯೋಥೆರಪಿ ಸಹಾಯದಿಂದ ನಿಧಾನವಾಗಿ ಶರೀರದ ಸಮತೋಲನ ಹೆಚ್ಚಿಸಿ ನಿಯಂತ್ರಣ ಮತ್ತು ಆತ್ಮವಿಶ್ವಾಸ ವೃದ್ಧಿಯಾಗುತ್ತದೆ. ಸ್ಟ್ರೋಕ್ ಎಮರ್ಜೆನ್ಸಿ ಮ್ಯಾನೇಜ್ಮೆಂಟ್ ನಂತರ ಫಿಸಿಯೋಥೆರಪಿಯನ್ನು ಮಾಡಿಸುವುದರಿಂದ ಸ್ಟ್ರೋಕ್ನಿಂದಾದ ಡಿಸಬಿಲಿಟಿಯನ್ನು ಬಹುತೇಕವಾಗಿ ನಿವಾರಿಸಬಹುದು. ಇದರ ಅಂಗವಾಗಿ ನಮ್ಮ ಆಸ್ಪತ್ರೆಯಲ್ಲಿ ಇದೇ ಶನಿವಾರ ನವೆಂಬರ್ 22ರಂದು ಬೆಳಗ್ಗೆ 9:30 4:15 ಸ್ಟ್ರೋಕ್ನಿಂದ ಬಳಲುತ್ತಿರುವವರಿಗೆ ಫಿಸಿಯೋಥೆರಪಿ ತಪಾಸಣೆಯನ್ನು ಏರ್ಪಡಿಸಲಾಗಿದೆ. ಹಾಗಾಗಿ ನೀವು ತಪಾಸಣೆಯಲ್ಲಿ ಭಾಗವಹಿಸಿ ನಿಮ್ಮ ಸ್ಟ್ರೋಕ್ ಸಮಸ್ಯೆಗೆ ಫಿಸಿಯೋಥೆರಪಿಯ ಚಿಕಿತ್ಸೆ ಪಡೆದುಕೊಳ್ಳಿ. ಧನ್ಯವಾದಗಳು.